ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯದ ರಾಜಕಾರಣಿಗಳೆಲ್ಲರಲ್ಲೂ ಮಾನವೀಯತೆ ಉಳ್ಳಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅಂದರೆ ತಪ್ಪಾಗಲಾರ್ದು. ಇದನ್ನು ಯಾವುದೋ ಉತ್ಪ್ರೇಕ್ಷೆಗೋ ಅವರನ್ನು ಹೊಗಳೋದಿಕ್ಕೋ ಅವರಿಂದೇನೋ ಕ್ರೆಡಿಟ್ ತಗೊಳ್ಳೋದಿಕ್ಕೋ ಇಲ್ಲ ಅವರಿಂದ ಏನಾರ ಬಕ್ಷೀಸ್ ಪಡೆದುಕೊಳ್ಳೋದಿಕ್ಕೋ ಹೇಳ್ತಾ ಇರೋ ಮಾತಲ್ಲ. ಯಾಕೆಂದರೆ 2021 ಮುಷ್ಕರದ ಸಮಯದಲ್ಲಿ, ಸಾರಿಗೆ ಸಂಸ್ಥೆ ನೌಕರರ ಮುಷ್ಕರ ಸಮಯದಲ್ಲಿ ನನ್ನನ್ನು ವಜಾ ಮಾಡಲಾಗಿತ್ತು. ರಾಜಕಾರಣದ ಬಗ್ಗೆ ನನಗಿರುವಂಥ ಅಲ್ಪ ಸ್ವಲ್ಪ ತಿಳುವಳಿಕೆಯನ್ನು ಬಹುಶಃ 30-40 ವರ್ಷಗಳಲ್ಲಿ ಈ ರಾಜ್ಯದ ರಾಜಕೀಯ ಪಕ್ಷಗಳು ಏನೇನು ಮಾಡಿವೆ, ಈ ನಾಡಿನ ಕೊಡುಗೆ ಕೊಟ್ಟಿವೆ ಉದ್ಧಾರ ಮಾಡೋದಕ್ಕೆ ಅನ್ನೋದನ್ನು ಅಲ್ಪ ಸ್ವಲ್ಪ ತಿಳಿದದ್ದನ್ನು ಗಮನಿಸಿದಂಥ ಕುಮಾರಣ್ಣವರು ನಾನೇನು ಕೋಟಿ ಕೂಡ ಅಲ್ಲ, 16 ಎಕರೆ ಜಮೀನ್ದಾರ ಅಲ್ಲ, ಜಾತ್ಯತೀತ ಜನತಾದಳದ ರಾಜ್ಯ ವಕ್ತಾರನಾಗಿ ನೇಮಕ ಮಾಡಿದರು. ಒಂದು ವರ್ಷಗಳ ಕಾಲ ಅವರ ಹತ್ತಿರದಿಂದ ನೋಡಿದ್ದೀನಿ. ಮತ್ತೊಂದು ಮಾತು ತಮ್ಮ ಗಮನಕ್ಕೆ ತರಬೇಕು. ಈ ರಾಜ್ಯದಲ್ಲಿ 6 ಜನ ಮಾಜಿ ಮುಖ್ಯಮಂತ್ರಿಗಳವರೇ. ಒಬ್ಬರು ಹೆಚ್ಚು ಕಡಿಮೆ ಇದ್ದರೆ ದಯವಿಟ್ಟು ಕ್ಷಮಿಸಿ. ಭಾರತೀಯ ಜನತಾ ಪಕ್ಷದಿಂದ 4 ಜನ, ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು, ಜೊತೆಗೆ ಈಗ ಜಾತ್ಯತೀತ ಜನತಾದಳದಿಂದ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳವ್ರೆ. ನೀವು ಯಾವತ್ತಾರ ಈಗ ಶನಿವಾರ, ಭಾನುವಾರ, ಶುಕ್ರವಾರ ಕುಮಾರಣ್ಣವ್ರು ಬರ್ತಾರೆ. ಮೊದಲು ಕೇಂದ್ರ ಮಂತ್ರಿಗಳಾಗೋದಕ್ಕೆ ಮೊದಲು ಬಿಡದಿಯ ಕೇತ್ಗಾನಹಳ್ಳಿ ತೋಟದಲ್ಲಿ ಇರೋರು. ಕಡಿಮೆ ಅಂದರೆ 100-150 ಜನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಯಾವುದಾದ್ರೂ ಕಂದಾಯ ಇಲಾಖೆ ಸಮಸ್ಯೆಗಳ ಸಂಬಂಧಪಟ್ಟಂತೆ ಅಥವಾ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಕಷ್ಟಗಳನ್ನು ದಾಖಲಾತಿಗಳನ್ನು ಹಿಡ್ಕೊಂಡು ಬರ್ತಿದ್ರು. ಅವರು ಈ ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಡಾಕ್ಟ್ರುಗಳ ನಂಬರು ಅವ್ರ ಹತ್ರ ಇದೆ. ಈ ರಾಜ್ಯದ IAS IPS ಅಧಿಕಾರಿಗಳು, KAS ಅಧಿಕಾರಿಗಳು ಎಲ್ಲರ ಫೋನ್ ನಂಬರು ಅಲ್ಲಿದೆ. ಸಂಬಂಧಪಟ್ಟವ್ರಿಗೆ ಅಲ್ಲೇ ಫೋನ್ ಮಾಡೋರು. ಆಗ ಫೋನ್ ಮಾಡಿದಾಗ ಏನು ಹೇಳೋರು, ಇವ್ರು ಯಾರೋ ಬಂದವ್ರೆ ಕನೆಯ, ನಮ್ಮ ಕೆಲಸ ಮಾಡಿಕೊಡ್ಬೇಕು ನೀನು ಅಂತ ಹೇಳ್ತಿಲ್ಲ. ನೆನ್ನೆ ಏನು ಹೇಳ್ತಿದ್ರಲ್ಲ ನಂಜನಗೂಡಿನ ಹುಲ್ಲಳ್ಳಿಲಿ ಮನೆ ಮಾಲೀಕರಿಗೆ, ಹಲೋ ನಾನು ಕುಮಾರಣ್ಣ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ತೊಂದರೆ ಕೊಟ್ಟೆ ಅಂತ ಅನ್ನಿಸ್ತದೆ. ಏನಿಲ್ಲ, ಇಲ್ಲಿ ಯಾರೋ ಒಬ್ಬರು ಬಂದವ್ರೆ, ಪಾಪ ಮನೆ ಕಡೆ ಏನೋ ಸಮಸ್ಯೆ ಅಂತೆ, ಅವ್ರಿಗೇನೋ ಇಂಥ ಕಾಯಿಲೆ ಇದೆ, ಸ್ವಲ್ಪ ನೋಡಿ ಅಷ್ಟೊಂದು ದುಡ್ಡು ಕೊಡೋಕ್ಕಾಗೋದಿಲ್ಲ ಅನ್ನೋರು. ಇನ್ಯಾವುದಾರ ಜಮೀನಿಗೆ ಸಂಬಂಧಪಟ್ಟಂತೆ ಏನಾದ್ರು ವ್ಯತ್ಯಾಸ ಇದ್ದರೆ ಖಾತೆ ಮತ್ತೊಂದರಲ್ಲಿ ಯಾವ ತಾಲೂಕಿಂದ ಬರ್ತಾರೆ, ಅವ್ರಿಗೆ ನೀವು ಯಾವ ತಾಲೂಕು, ಯಾವ ಊರು, ಏನು ಅಂತಿದ್ರೆ ಹೊರ್ತು ನೀವು ಯಾವ ಜಾತಿಯವನು, ನೀನು ಒಕ್ಕಲಿಗನೋ, ಲಿಂಗಾಯತ್ನೋ, ಪರಿಶಿಷ್ಟ ಜಾತಿ ಪಂಗಡದವನೋ, ನೀನು ಕುರುಬ್ರೋನೋ, ನೀನು ಗಂಗಾ ಮತಸ್ಥವನೋ, ಮತ್ತೊಂದು ಮಗದೊಂದು ಕೇಳ್ತಿರ್ಲಿಲ್ಲ. ನಿನ್ನ ಸಮಸ್ಯೆ ಏನಪ್ಪ ಅಂತಿದ್ರು. ಅದೇ ರೀತಿ ಈ ರಾಜ್ಯದಲ್ಲಿ ಇನ್ನೊಂದಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳವರೆಲ್ಲ ಅವ್ರ ಮನೆ ಹತ್ರನೂ ಹೋಗಿ ಬನ್ನಿ. ಸಾಮಾಜಿಕ ಜಾಲತಾಣದಲ್ಲಿ ಕುಮಾರಣ್ಣವರು ದೇವೇಗೌಡರ ಮಾತಿಗೆ ಟೀಕೆ ಮಾಡ್ತಿರಲ್ಲ, ಅಂಥ ಮಹಾನುಭಾವರು ಈ ರಾಜ್ಯದ ಬೇರೆ ಬೇರೆ ಮಾಜಿ ಮುಖ್ಯಮಂತ್ರಿಗಳವರೆಲ್ಲ ಅವ್ರ ಮನೆ ಹತ್ರ ಹೋಗಿ ಬನ್ನಿ. ಅಲ್ಲ್ಯಾಕೆ ಇಷ್ಟೊಂದು ಜನ ಇರೋದಿಲ್ಲ? ಯಾಕೆ ಅವ್ರ ಮನೆ ತಾವೇನಾರು ಹಾವು ಕುಂತ್ಬಿಟ್ಟಿದ್ದದೆ, ಕಾಳಿಂಗ ಸರ್ಪನೋ, ನಾಗರಾವೋ, ಮಂಡ್ಲುದಾವೋ ಓದೇಟ್ ಕಚ್ಬಿಡೋಕೆ? ಅವರು ಇವರಂತ ಮನುಷ್ಯರು ತಾನೆ. ಮತ್ತು ಅಲ್ಲಿಗೆ ಯಾಕೆ ಹೋಗಲ್ರು ಜನ? ಬರೀ ಕುಮಾರಣ್ಣನ ತಕ್ಕೆ ಯಾಕೆ ಬಂದರು? ಈಗ ಸ್ವಲ್ಪ ಕಡಿಮೆ ಅಂದ್ಕೊಳ್ಳಿ. ಜಯದೇವ ಆಸ್ಪತ್ರೆಯಿಂದ ಡಾಕ್ಟರ್ CN ಮಂಜುನಾಥ್ ಅವರು ನಿವೃತ್ತಿ ಆದಮೇಲೆ MP ಆದಮೇಲೆ JP ನಗರದ ಮನೆ ತಕ್ಕೆ ಬರೀ ಅವರೇ. ಯಾಕೆಂದರೆ ಈ ಕುಮಾರಣ್ಣವ್ರು ಈ ಕಡೆ ಮನೆ ಒಂದು 100 ಮೀಟ್ರಲ್ಲಿ ಜಯದೇವ ಆಸ್ಪತ್ರೆ, ಅಲ್ಲಿಗೆ ಬತ್ತಿದವರೆಲ್ಲ ಅವರೇ, ಹೃದಯಕ್ಕೆ ಸಂಬಂಧಪಟ್ಟವರು. ಅವ್ರು ಫೋನ್ ಮಾಡೋರು ಮಂಜುನಾಥ್ ಸರ್ಗೆ, 50,000 ಆಯ್ತದೆ ಅಂತ ಬೇರೆ ಕಡೆ ಹೇಳಿದವರು ಬರೀ 5,000 ರೂಪಾಯಿಲಿ ಮುಗಿಸ್ ಕಳಿಸ್ತಿದ್ರು. ಆ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನೋ ಆಂಜಿಯೋಗ್ರಾಮೋ, ಇದೇನಾರ ಏನಾರ ಒಂದು ಸ್ಟಂಟ್ ಹಾಕೋದು, ಇದರ ಏನು ಬೇಕತ್ತಿಗೆ ಆ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಿರ್ತವೆ ಅವುಗಳಿಗೆ ಸ್ಪಂದಿಸೋದಕ್ಕೆ ಅಲ್ಲೇ ಆ ರೀತಿ ಸ್ಪಂದಿಸುವ ವ್ಯಕ್ತಿ. ಖಾಸಗಿ ವಿಚಾರ ಬಿಡ್ರಿ, ಈಗ ಏನೇನು ಹೇಳ್ತೀರಿ. ಅವ್ರು ಯಾರೋ ಅಲ್ಲಿ ಮಳವಳ್ಳಿಯವನೊಬ್ಬ ಹೋಗಿದ್ದ, ಮಳವಳ್ಳಿ ಅಂದಾನಿಯವರು ನಾನು ಹೆಂಡ್ತಿ ಮಡಿಕೊಬಿಟ್ಟವ್ರೆ ಅಂತ ಅಲ್ಲಿ ಅರ್ಜಿ ಕೊಡೋಕೆ ಹೋದ ಅಂತ ಅಲ್ಲಿ ಹೇಳ್ತೀರಿ.
ಅವರೇ ಎಡಮಡಿ ಕೊಂದವ್ರೆ, ಅವ್ರ ಅಣ್ಣನ ಮಗ ಈ ಕತೆ ಮಾಡವ್ರೆ. ಪ್ರಪಂಚದಲ್ಲಿ ಯಾರೂ ಸಾಚ ಅಲ್ಲ, ಯಾರೋ ಸತ್ಯ ಹರಿಶ್ಚಂದ್ರರು ಅಲ್ಲ. ನಮಗೆ ನಾವು ಆತ್ಮವಿಮರ್ಶೆ ಮಾಡ್ಕೊಂಡ್ರೆ ಯಾರೇನು ಸಾಚ ಅಲ್ಲ. ಅದ ಕುಮಾರಣ್ಣವ್ರು ಹೇಳವ್ರೆ, ನನ್ನಿಂದ ಕೆಲವೊಂದು ಸಲ ತಪ್ಪಾಗಿದೆ ಒಮ್ಮೆ ಅಂತ ಅಸೆಂಬ್ಲಿಲೇ ಹೇಳಿದಾರಲ್ಲ ಮರಾಯರ. ಮತ್ತಿಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಹಾಕ್ತೀರಿ ಅಂದರೆ ನೀವು ಯಾವ ಪಕ್ಷದವರಾಗಿರಪ್ಪ, ಆ ಪಕ್ಷದವರ ಕರ್ಕೋಗಿ ನಿಮ್ಮ ಮನೇಲಿ ಊಟ ಮಾಡಿ ಇಕ್ಕೊಂಡು ಬಿತ್ತನೆ ಮಾಡ್ಕೊಳ್ಳಿ ಬೇಕಾರೆ, ಆ ಪಕ್ಷದ ಮುಖಂಡರು ಕರೆದು. ನಮ್ದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಕಾಮೆಂಟ್ ಹಾಕುವಾಗ ನೀವು ನಕಾರಾತ್ಮಕವಾದ ಕಾಮೆಂಟೇ ಹಾಕಿ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಟೀಕೆಗೆ ಆಸ್ಪದ ಇದೆ. ಹಂಗನ್ಬಿಟ್ಟು ಬಾಯಿಗೆ ಬಂದಂಗೆ ಕಾಮೆಂಟ್ ಹಾಕೋದು ಸಾಮಾಜಿಕ ಜಾಲತಾಣವನ್ನು ಬಳಸುವ ಸಭ್ಯರ ಲಕ್ಷಣವೆಲ್ಲ. ಅದ್ಯಾರೋ ಅಡ್ಕಸ್ಬಿಗಳು, ಅಲಾಲ್ಕೋರು, ಅಡ್ನಾಡಿಗಳು, ಹಲವು ಬೆರಕೆಗಳು ಆ ರೀತಿ ಕಾಮೆಂಟ್ ಹಾಕಬೇಕು. ಈಗ ನನ್ನ ವಿಡಿಯೋಗೂ ಹೇಳ್ತೀರಿ, ಐ ಡೋಂಟ್ ಕೇರ್. ಯಾಕೆಂದರೆ ನಾನು 2 ವರ್ಷ ವಜಾ ಆಗಿದೆ ಸಂಸ್ಥೆಯಲ್ಲಿ. 16 ವರ್ಷ ನಿಷ್ಠೆಯಿಂದ ದುಡಿದು ವಜಾ ಮಾಡಿದರು. ಆವಾಗ 2 ವರ್ಷಗಳ ಕಾಲ ನನ್ನ ಕುಟುಂಬವನ್ನು ಅವರು ನೋಡ್ಕೊಂಡವ್ರೆ ಆರ್ಥಿಕವಾಗಿ. ಅವ್ರೇನು ಅಧಿಕಾರ ಇರಲಿಲ್ಲ ಆಗ. ನಿನಗೇನು ಬೇಕಪ್ಪ, ನಿನ್ನ ಸಮಸ್ಯೆ ಏನು ಅಂತ. ಅಂಥ ಮನುಷ್ಯ, ಮಾನವೀಯತೆ ಇರುವಂಥ ವ್ಯಕ್ತಿಯ ಪರವಾಗಿ ನಾಲ್ಕು ಮಾತಾಡ್ತಾವನಿ ಅನ್ನೋದೊಂದು ಬಿಟ್ಟರೆ ಮತ್ತೇನಿಲ್ಲ ನನಗೆ. ಈಗ ಆ ಸಂಸ್ಥೆಯಲ್ಲಿ ಕರ್ತವ್ಯ ಮಾಡ್ತಾವನಿ. ನನ್ನ ಹೆಂಡತಿಗೆ, ನನ್ನ 2 ಹೆಣ್ಣೈಕ್ಳಿಗೆ, ನನಗೆ ಏನು ಬೇಕು, ನಮ್ಮ ಕುಟುಂಬಕ್ಕೆ ನೆಮ್ಮದಿಯಾಗಿ ನಿಶ್ಚಿಂತೆಯಾಗಿ ಕರ್ತವ್ಯ ಮಾಡಿಕೊಂಡು ನೆಮ್ಮದಿಯಾಗಂತೂ ಇವನೇ. ಈಗ ಅವ್ರು ಹೊಗಳ್ಬಿಟ್ಟು ಏನೋ ಅವರಿಂದ ಪಡ್ಕೋಬೇಕು ಅನ್ನುವಂಥ ಮಾತಿಲ್ಲ ನನಗೆ. ಏನೋ ಈ ಥರ ಹೇಳ್ಬಿಟ್ಟು ಅವನೇ ಮಲ್ಲೇಶ ಅಂದ್ಬಿಟ್ಟು ಬೇಸ್ ಅಂತಾರೆ ಅಂತಲ್ಲ. ಮಲ್ಲೇಶ ಏನು ಅನ್ನೋದು ಅವ್ರಿಗೆ ಗೊತ್ತಿರೋದು. ಇದಕ್ಕೆ ಬೇರೆ ಪಕ್ಷಗಳಲ್ಲಿ ಒಬ್ಬ ತಾಲೂಕು ಜಿಲ್ಲೆಯ ಕಾರ್ಯಕರ್ತರಿಗೆ ಒಂದು ಯಾವ್ದಾರ ಪೋಸ್ಟ್ ಕೊಡಬೇಕಾದ್ರೆ ಯಾವ್ಯಾವುದೋ ಲೀಡ್ರುಗಳ ಚೇಲ ಕೆಲಸ ಮಾಡ್ಕೋಬೇಕು. ಆ ಪಕ್ಷದಲ್ಲಿ ಹಂಗಲ್ಲ. ಯಾರಲ್ಲಿ ಪಕ್ಷನಿಷ್ಠೆ ಇರ್ತದೆ, ಯಾರಲ್ಲಿ ವಿಚಾರ ಇರ್ತದೆ, ಅವರನ್ನು ಗುರುತಿಸಿ ಹುದ್ದೆ ಕೊಡ್ತದೆ ಆ ಪಕ್ಷ. ಅದೇ ರೀತಿ ನನಗೂ ಕೊಟ್ಟಿತ್ತು. ಆ 2 ವರ್ಷಗಳ ಕಾಲ ಆ ಪಕ್ಷದ್ದು, ಕುಮಾರಣ್ಣನವರ ಅನ್ನದ ಋಣ ಈ ದೇಹದಲ್ಲಿದೆ, ಈ ಮನಸ್ಸಿನಲ್ಲಿದೆ. ಅಂಥ ಮನುಷ್ಯನಿಗೆ ಇವ್ರು ಯಾರೋ ಕಮೆಂಟ್ ಹಾಕಿದಾಗ ನಮಗೆ ಎಲ್ಲೋ ಒಂದು ಕಡೆ ನೋವಾಯ್ತದೆ. ಯಾರ್ಯಾರೋ ಏನು ಸತ್ಯಹರಿಶ್ಚಂದ್ರನ ತುಂಡಲ್ಲ ಇವತ್ತಿನ ಕಲಿಯುಗದಲ್ಲಿ. ಒಬ್ಬರಲ್ಲ ಒಂದಿನ ಉಪ್ಪಿನ ಗುಡ್ಡೆ ಮೇಲೆ ನಿಂತ್ಕೊಂಡು ಸತ್ಯ ಮಾಡುವಂತಾರಲ್ಲ, ಹಂಗೆ ಸತ್ಯ ಮಾಡಿದ್ರೆ ಯಾವನು ಉಪ್ಪಿನ ಗುಡ್ಡೆ ಮೇಲೆ ನಿಂತ್ಕೊಂಡು ಉಪ್ಪ ಹಿಡ್ಕೊಂಡು ಕೈಲಿ ಸತ್ಯ ಮಾಡಲ್ಲ. ನಾನು ಸಾಚ, ನಾವು ಸತ್ಯಹರಿಶ್ಚಂದ್ರ ಕಾಡ್ಗೆ ಹೋದಾಗ ನಮ್ಮ ಟೀಮ್ ಮುಂಚೆರೆ ಹೋದ, ಅದ ನಮ್ಮ ತಾತನೋ ನಮ್ಮ ಅಪ್ಪನೋ ನೋಡಿದ್ರಂತೆ ಅನ್ನೋರು ಯಾರೂ ಇಲ್ಲ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಾಮೆಂಟ್ ಹಾಕುವಾಗ ದಯವಿಟ್ಟು ಸಭ್ಯರಂತೆ ಕಾಮೆಂಟ್ ಹಾಕಬೇಕು. ನಾನು ಹೇಳ್ದಲ್ಲ, ನೀವು ಯಾವ ಪಕ್ಷದವರಾರ ಆಗಿರಿ, ನಿಮ್ಮ ಪಕ್ಷದ ಮುಖಂಡರ ತಕ ಹೋಗಿ ನಿಮ್ಮ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಬಿಸಾಕ್ಬಿಟ್ಟು ಅಲ್ಲಿ ನಿಮ್ಮ ಮುಖಂಡರು ಫೋಟೋ ಹಾಕ್ಕೊಂಡು ಪೂಜೆ ಮಾಡಿ, ಬೆಳಗ್ಗೆ ಸಂಜೆ ನಿಮ್ಮ ಮನೆಯವರೆಲ್ಲ ಕೂತ್ಕೊಂಡು ಭಜನೆ ಮಾಡಿ, ಜಪ ಮಾಡಿ, ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ನಾನು ಹೇಳ್ದನಲ್ಲ, ಟೀಕೆ ಮಾಡೋಕ್ಕೆ ಮೊದಲು ಅವರು ಶನಿವಾರ ಭಾನುವಾರ JP ನಗರದ ಮನೆ ತಾವಿರ್ತಾರೆ. ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ 1 ಗಂಟೆ ಅಲ್ಲಿ ಬಂದಿರೋ ಸಮಸ್ಯೆಗಳು ಬಂದಿರ್ತಾರಲ್ಲ, ಅವರ ನೀವು ಮೊದಲು ವಿಚಾರಿಸಿ. ಯಾವ ಊರಪ್ಪ, ಎಲ್ಲಿಂದ ಬಂದಿದೆಯೇ, ಏನು ಸಮಸ್ಯೆ, ಇನ್ನೊಂದು 5-6 ಜನ ಮಾಜಿ ಮುಖ್ಯಮಂತ್ರಿ ಅವರೆಲ್ಲ ಅವ್ರ ಮನೆ ತಕ್ಕೆ ಯಾಕೆ ಹೋಗಲಿಲ್ಲ ನೀನು, ಇಲ್ಲಿಗೆ ಯಾಕೆ ಬಂದಿದೆಯಾ ಕುಮಾರಣ್ಣನ ತಕ್ಕೆ ಅಂತ ಅವನ ಪ್ರಶ್ನೆ ಮಾಡಿ. ಅಲ್ಲಿ ಬಂದಿದ್ದಂಥ ಅವನು ಏನು ಉತ್ತರ ಕೊಡ್ತಾನೆ ನೋಡಿಕೊಂಡು ಆಮೇಲಾದರೂ ನೀವು ಕುಮಾರಣ್ಣವರು, ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು, ಅವ್ರ ಕುಟುಂಬದ ಬಗ್ಗೆ ಕಾಮೆಂಟ್ ಹಾಕೋದನ್ನು ದಯವಿಟ್ಟು ಕಡಿಮೆ ಮಾಡಿ. ನಕಾರಾತ್ಮಕ ಕಾಮೆಂಟ್ ಹಾಕ್ತಿರಲ್ಲ ಅದ. ಅವ್ರ ಅಣ್ಣನ ಮಗ ತಪ್ಪು ಮಾಡವನೇ. ದೇಶದಲ್ಲಿ ಕಾನೂನಿದೆ, ಕೋರ್ಟ್ ಇದೆ, ಕಾನೂನುಗಳಿದ್ದಾವೆ. ಸಂಪತ್ತಿಗೆ ಸವಾಲಲ್ಲಿ ಹೇಳ್ತಾರಲ್ಲ, ವಜ್ರಮುನಿ ಗುಂಡಾರ್ಸಕ್ಕೆ ಹೋದಾಗ ಬಾಲಕೃಷ್ಣವ್ರು ಹೇಳ್ತಾರೆ, ಗೌಡ್ರೇ ಇದು ಎಷ್ಟನೇ ಶತಮಾನ, ಪೊಲೀಸ್ ಇದೆ, ಕೋರ್ಟ್ ಇದೆ, ಕಾನೂನಿದೆ ಅನ್ನೋದನ್ನು ಮರ್ತುಬಿಟ್ರ, ಮುಳ್ಳನ್ನು ಮುಳ್ಳಿನ ತೆಗಿಬೇಕು ಅಂತಾರೆ ಬಾಲಕೃಷ್ಣ ಅವರು. ಆ ರೀತಿ ದೇಶದಲ್ಲಿ ಕಾನೂನುಗಳಿದ್ದಾವೆ. ಆ ಕಾನೂನು ಏನು ಮಾಡಬೇಕು ಅದ್ರ ಕೆಲಸವನ್ನು ಮಾಡ್ತದೆ.